ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾದ ಬಳಿಕ ನಟ ದರ್ಶನ್ ತೂಗುದೀಪ್ ಜೈಲು ಪಾಲಾಗಿ 101 ದಿನ ಕಳೆದಿದೆ. ಈ ಸಾರಿ ದರ್ಶನ್ಗೆ ಜೈಲು ಅಕ್ಷರಶಃ ನರಕವಾಗಿ ಪರಿಣಮಿಸಿದೆ. ದಿಂಬು ಹಾಸಿಗೆಗೆ ದಾಸ ಪರದಾಡೋ ಸ್ಥಿತಿ ಬಂದಿದೆ. ಇತ್ತ ದರ್ಶನ್ ನಟನೆಯ ದಿ ಡೆವಿಲ್ ರಿಲೀಸ್ ಆಗ್ತಾ ಇದ್ರೆ ಅತ್ತ ದಾಸನ ಜೈಲು ವಾಸದ ಶತದಿನೋತ್ಸವ ನಡೀತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬೇಲ್ ರದ್ದಾದ ಮೇಲೆ ಮತ್ತೆ ಜೈಲು ಸೇರಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ 101 ದಿನ ಕಳೆದಿದ್ದಾರೆ. ಸಿನಿಮಾ ರಂಗದಲ್ಲಿ 100 ದಿನ ಅಂದ್ರೆ ಅದಕ್ಕೆ ಅದರದ್ದೇ ಸ್ಥಾನ ಇರುತ್ತೆ. ಶತದಿನೋತ್ಸವ ಅಂದ್ರೆ ಫಿಲ್ಮ್ ಮೇಕರ್ಸ್ ಪಾಲಿಗೆ ಸಂಭ್ರಮದ ಆಚರಣೆ ಆಗಿರುತ್ತೆ. ಆದರೆ ದಾಸನ ಪಾಲಿಗೆ ಮಾತ್ರ ಜೈಲಿನಲ್ಲಿ ಶತದಿನೋತ್ಸವ ಆಚರಿಸೋ ಸ್ಥಿತಿ ಬಂದಿದೆ. ಕಳೆದ ಬಾರಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು. ಅದು ಸುಪ್ರೀಂ ಕೋರ್ಟ್ನಲ್ಲೂ ಸದ್ದು ಮಾಡಿತ್ತು. ಸೊ ಈ ಸಾರಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲಿನಲ್ಲಿ ಫುಲ್ ಟೈಟ್ ಮಾಡಲಾಗಿದೆ. ಪ್ರತಿಯೊಂದು ವಿಚಾರಕ್ಕೂ ಕೋರ್ಟ್ ಮೊರೆ ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಸಿಗೆ, ಬೆಡ್ಶೀಟು, ದಿಂಬು, ವಾಕ್ ಮಾಡಲು ಜಾಗ, ಸೂರ್ಯನ ಬೆಳಕು ಕೂಡ ಸಿಗ್ತಾ ಇಲ್ಲ ಅಂತ ದರ್ಶನ್ ಕೋರ್ಟ್ ಮುಂದೆ ಕಣ್ಣೀರಿಟ್ಟಿದ್ರು. ತಣ್ಣನೆ ವಾತಾವರಣದಿಂದ ಫಂಗಸ್ ಆಗಿದೆ ಅಂತ ಹೇಳ್ತಾ ವಿಷ ಕೊಟ್ಬಿಡಿ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಹಾಸಿಗೆ, ಬೆಡ್ಶೀಟ್ಗಾಗಿ ಅರ್ಜಿ ಹಾಕಿ ಕೋರ್ಟ್ನಲ್ಲಿ ಸತತ 2 ತಿಂಗಳು ಕಾನೂನು ಹೋರಾಟ ಮಾಡಬೇಕಾಯಿತು ದರ್ಶನ್. ಕೊನೆಗೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಒದಗಿಸಲು ಕೋರ್ಟ್ ಆದೇಶ ನೀಡಿತ್ತು. ಮೊನ್ನೆಯ ವಿಚಾರಣೆಯಲ್ಲೂ ಮನೆಯಿಂದ ತಂದ ಕಂಬಳಿ ಕೊಟ್ಟಿಲ್ಲ ಅಂತ ಗೋಳಾಡಿದೆ ಡಿ ಗ್ಯಾಂಗ್. ಹಿಂದೆ ಅರೆಸ್ಟ್ ಆಗಿದ್ದ ವೇಳೆ 131 ದಿನ ಜೈಲಿನಲ್ಲಿದ್ದ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಇದೀಗ ಮತ್ತೆ 101 ದಿನ ಕಳೆದಿದ್ದಾರೆ. ಈ ಸಾರಿಯ ಜೈಲು ವಾಸವಂತೂ ಅಕ್ಷರಶಃ ನರಕ ದರ್ಶನ. ಸದ್ಯ ಕೋರ್ಟ್ನಲ್ಲಿ ಈ ಕೊಲೆ ಪ್ರಕರಣ ಚಾರ್ಜ್ ಫ್ರೇಮ್ ಮಾಡಲಾಗಿದೆ. ಶೀಘ್ರದಲ್ಲೇ ಟ್ರಯಲ್ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಇದೆ. ಜಾಮೀನು ಸಿಗುವವರೆಗೂ ದರ್ಶನ್ಗೆ ಜೈಲೇ ಗತಿಯಾಗಲಿದೆ. ಡಿಸೆಂಬರ್ 11ಕ್ಕೆ ಡೆವಿಲ್ ಚಿತ್ರ ತೆರೆಗೆ ಬರಲು ಸಜ್ಜಾಗಿದೆ. ಆದರೆ ದಾಸನಿಗೆ ಜೈಲಿನಿಂದ ಯಾವಾಗ ಬಿಡುಗಡೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗ್ತಾ ಇರುವ ಸಂದರ್ಭದಲ್ಲಿ ನಾಯಕ ನಟ ಪ್ರಮೋಷನ್ ಅಲ್ಲಿ ಭಾಗಿಯಾಗಿರ್ತಾರೆ. ಆದರೆ ಈ ಬಾರಿ ದರ್ಶನ್ ಇಲ್ಲದೆ ಸಿನಿಮಾ ತಂಡ ಸಿನಿಮಾ ಟೀಮ್ ಜೊತೆ ಪ್ರಮೋಟ್ ಮಾಡ್ತಾ ಇದೆ. ದರ್ಶನ್ ಸೆರೆಮನಿಯಲ್ಲಿ ಇರುವಾಗಲೇ ಅವರ ನಟನೆಯ ಸಿನಿಮಾ ಪ್ರೇಕ್ಷಕರ ಎದುರು ಬರ್ತಾ ಇದೆ. ಆದ್ರೆ ಇದು ಮೊದಲೇನಲ್ಲ. ಈ ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲೂ ಇದೇ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು. ದರ್ಶನ್ ಸಿನಿಮಾ ಸಾರಥಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆದರೆ ಈಗ ದರ್ಶನ್ ಸೆರೆಮನಿಯಲ್ಲಿದ್ದಾರೆ. ಪ್ರೇಕ್ಷಕರಿಗೆ ಬಿಗ್ ಸ್ಕ್ರೀನ್ ಮೇಲೆ ದಾಸನ ದರ್ಶನ ಆದಷ್ಟು ಬೇಗ ಸಿಗಲಿದೆ. ಆದರೆ ದಾಸನಿಗೆ ಯಾವಾಗ ಹೊರ ಜಗತ್ತಿನ ದರ್ಶನ ಆಗಲಿದೆ ಗೊತ್ತಿಲ್ಲ. ಸದ್ಯಕ್ಕಂತೂ ದಾಸನ ಜೈಲು ವಾಸ ಶತದಿನ ಪೂರೈಸಿ ಮುಂದುವರೆದಿದೆ.